ಅದೇ ಹಾವೇರಿಯಲ್ಲಿ ಕಾಲು ಜಾರಿ ಹೊಂಡದಲ್ಲಿ ಬಿದ್ದು ತಂದೆ ಮಗ ಸಾವನ್ನಪ್ಪಿದ್ದಾರೆ. ಹ್ಯಾಂಡಿಕ್ಯಾಪ್ ಮಗನನ್ನ ವಾಕಿಂಗ್ಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಹಾವೇರಿ ತಾಲೂಕಿನ ಆಲದಕಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 40 ವರ್ಷದ ಶಂಭುಲಿಂಗಪ್ಪ ಹಂಸಭಾವಿ, 8 ವರ್ಷದ ಶರತ್ ಸಾವನ್ನಪ್ಪಿದ್ದಾರೆ. ಮಗ ಕಾಲು ಜಾರಿ ಬಿದ್ದುದನ್ನು ಕಂಡು ಕಾಪಾಡಕ್ಕೆ ಹೋದಂತಹ ತಂದೆ ಕೂಡ ನೀರು ಪಾಲಾಗಿದ್ದಾರೆ. ಆ ಹೊಂಡದಲ್ಲಿ ಬಿದ್ದು ಇಬ್ಬರು ಕೂಡ ಸಾವನ್ನಪ್ಪಿರುವಂಥದ್ದು ಹಾವೇರಿಯ ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಆ್ಯಂಡ್ ಆ ಒಂದು ಸ್ಟೇಷನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಕಾಲು ಜಾರಿ ಹೊಂಡದಲ್ಲಿ ಬಿದ್ದು ತಂದೆ ಮಗ ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ. ವಿಶೇಷ ಚೇತನ ಮಗನನ್ನ ವಾಕಿಂಗ್ಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಮಗ ಕಾಲು ಜಾರಿ ಹೊಂಡದಲ್ಲಿ ಬೀಳ್ತಾರೆ. ಆ ಸಂದರ್ಭದಲ್ಲಿ ಆತನ ರಕ್ಷಣೆಗೆ ಹೋದಂತಹ ತಂದೆ ಕೂಡ ನೀರು ಪಾಲಾಗಿದ್ದಾರೆ. ದಿನ ವಾಕಿಂಗ್ ಹೋಗ್ತಿದ್ರಿ. ವಾಕಿಂಗ್ ಹೋಗಿ ಹೊಳ್ಳಿ ಬರೋಬೇಕಾರೆ 5:30 ಸುಮಾರು ಮಕ್ಕ ತಗೊಂಡು ಹೋಗ್ತಿದ್ದಾರೆ. ಮಕ್ಕ ತಗೊಂಡು ಇನ್ನೇನು ಮಗ ಗಲ್ಲಿ ನಿಂದ್ರೆ ಹೇಳಿ ಬಂದಾನ್ರಿ. ಹಿಂದ್ಬಿಟ್ಟು ಹೋಗಿ ಹುಡುಗ ಕಾಲು ಜಾರಿ ಅದು ಹೌಸ್ ಕಟ್ಟಿರ್ತೀರಿ. ಕಾಲು ಜಾರಿ ಬಿದ್ದುಬಿಡ. ಆ ಹುಡುಗನ ಯಾಕಣಕ್ಕೂ ಇವಂಗೂ ಈಸ್ ಬರೋದ್ರು, ಇವನು ಜಾರಿ ಬಿಟ್ಟ. ಅಟ್ಟಟ್ನಾಗ ನಮ್ಮ ದೋಸ್ತರು ಇವರು ಹೊಲಕ್ಕೆ ಹೊಂಟಾಗ ಏನೇನು ಸಪ್ಲ ಅಂತ ಹೋಗಿ ನೋಡಿದಾಗ ಇವಂಗೂ ಧೈರ್ಯ ಸತ್ತಲ್ರಿ. ನನಗೆ ಫೋನ್ ಹಚ್ಚಾನೆ. ನಮ್ಮ ದೋಸ್ತ ಫೋನ್ ಹಚ್ಚಿ ಬಿಟ್ಲೆ ಹೆಂಗೆ ನಿಮ್ಮ ಯಾರೋ ಏನೋ ಬಾ ನಿಮ್ಮ ತಮ್ಮ ಅವನ ಬಂದ್ಬಿಟ್ಲೆ ಊರಿನ ಜನ ಕಳಿಸಿ. ಏನು ಹೆಸರು ಏನು ರೀ? ಶಂಭುಲಿಂಗಪ್ಪ ಫಕೀರಪ್ಪ ಹಂಸಮರಿ. ಅವ್ರ ಮಗನ ಹೆಸರು ಶರತ್ ಶಂಭುಲಿಂಗಪ್ಪ ಹಂಸಮರಿ. ಮಗ ಹ್ಯಾಂಡಿಕ್ಯಾಪ್ ಐತ್ರಿ. ಅವ್ನಿಗೆ 8 ವರ್ಷದ ಹುಡುಗ. ಅವ್ನ ಮಗ ನಮ್ಮ ತಮ್ಮಗೆ 40 ವರ್ಷ. ಏನು ಎಷ್ಟು ಮಕ್ಕಳು? 3 ಹೆಣ್ಮಕ್ಳು, 3 ಮಂದಿ ಮಕ್ಳು ರೀ. ಒಬ್ಬ ಇವನು ಹಿರಿಯ ಹುಡುಗ, ಇನ್ನೊಂದು ಹುಡುಗಿ ಐತಿ, ಆಮೇಲೆ ಒಂದು ಗಂಡು ಮಗ. ಆರೋಗ್ಯ ಸಮಸ್ಯೆ ಐತೆ? ಆರೋಗ್ಯ ಸಮಸ್ಯೆ ಮೊನ್ನೆ ನಾನು ನಿಂತ್ಕೊಂಡು ಆಪರೇಷನ್ ಮಾಡಿಸ್ಕೊಂಡು ಆರಾಮಾಗಿದ್ದು ಎಲ್ಲ ಆಗೈತ್ರಿ. ಜನ ಅವ್ಗೆ ಡಾಕ್ಟ್ರ್ ಹೇಳಿದ್ರಿ ಒಂದು ಸ್ವಲ್ಪ ಹೊತ್ತು ಅಡ್ಡಾಡಪ್ಪ, ವಾಕಿಂಗ್ ಅಡ್ಡಾಡು ಅಂತಂದು. ಇವ ಮಗನ ಧೈರ್ಯಕ್ಕೆ ಮಗನೂ ಇರಲಿ ಅಂತ ಇಬ್ಬರು ಕಡೆ ಬಂದಾರ. ಬೇರೆ ಕಡೆ ಅಂತ ಕರೆ ಮಾಡ್ತಾರೆ. ಹಾಂ, ಒಂದು ಕಡೆ ಮಾಡ್ತೀವಿ, ಒಂದು ಮಾಡ್ತಾರೆ. ಹೊಲಕ್ಕೆ ಹೊಂಟಿದ್ರೆ ನಾವು ಅಲ್ಲಿ ಆಚೆ ಹೊಲಕ್ಕೆ ಹೋಗೋದು. ಅವಾಗ ನನಗೆ ಇಲ್ಲಿ ಯಾರೋ ಹೋದಂಗೆ ಆತಂತೆ ನಾನು ಒಂಥರ ಕಿರ್ಚಿದ ದನಿ ಬಂತಲ್ಲ. ಅವಾಗ ಅಷ್ಟೊತ್ತಲೆ ಹೋಗಿ ನೋಡಿದೆ ನಾನು. ಇವನು ಬಿದ್ದಿದ್ದ. ನನಗೆ ಅಲ್ಲಿ ಅವ್ನು ಎಳ್ಕೊಳಕ್ಕೆ ಧೈರ್ಯ ಸಾಲಿಲ್ಲ. ಮತ್ತು ನಾನು ಜಲ್ದಿ ಇವ್ನು ಫೋನ್ ಹಚ್ಚಿದೆ. ಸಿದ್ಧ ಹಿಂಗೆ ಶಂಭು ಏನೋ ನೀರಾಗಿ ಬಿದ್ದಾನ ಅಂಥೇಳಿ. ಆಮೇಲೆ ಅವರು ಬಾಜುದವ್ರು ಬಂದ್ರಿ. ಅಷ್ಟೊತ್ತಲೇ ಇದಾಗಿತ್ತು. ಆಮೇಲೆ ಒಟ್ಟರು ಸೇರಿ ಫುಲ್ ಇದು ಮಾಡಿದ್ವಿ. ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ವಿ. ಅವ್ರು ಬಂದು ಹೆಂಗಿದೆ ಮನುಷ್ಯ? ಹೆಂಗಿದೆ? ಚಲೋ ರೀ. ಮೊನ್ನೆ ಈಗ ಒಂದು 5-6 ತಿಂಗಳಿಂದ ಒಂದು 30-40 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಸ್ಯಾನ. ಆಮೇಲೆ ಮೊನ್ನೆ ಇದು ಅಂತೇಳಿ 50 ಚೀಲ ಗೊಬ್ಬರ ಹೆರ್ಸ್ಯಾನ. ಹೊಲ ಮಾಡ್ತಾರೆ. ಅದೇ ಮನುಷ್ಯ ಚಲೋ ಐತೆ.